ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿಗಿರಿ ನೀಡೋದಕ್ಕೆ ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಬೆಳಗಾವಿಯ ಹಿರೇಬಾಗವಾಡಿಯಲ್ಲಿ ಪಂಜಿನ ಮೆರವಣಿಗೆ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಸಚಿವೆ, ಅವರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಹಿರೇಬಾಗವಾಡಿ ಬೆಳಗಾವಿಯಲ್ಲಿ ಬರ್ತವೆ. ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಬಸವೇಶ್ವರ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿಯವರೆಗೂ ಕೂಡ ಪಂಜಿನ ಮೆರವಣಿಗೆ. ಬೆಳಗಾವಿ ಗ್ರಾಮೀಣ ಶಾಸಕಿ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡದಿದ್ದರೆ ಉಗ್ರ ಹೋರಾಟದ ವಾರ್ನಿಂಗ್ ಕೊಡಲಾಗ್ತಾ ಇದೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋ, ಮತ್ತೊಂದು ಕೈಗಳಲ್ಲಿ ಪಂಜನ್ನ ಹಿಡಿದು ಮೆರವಣಿಗೆ ಮಾಡಲಾಗ್ತಾ ಇದೆ. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಂದು ಹಂತದ ಕತ್ತಲೆಯ ಸಂದರ್ಭದಲ್ಲಿ ಪಂಜಿನ ಮೆರವಣಿಗೆಯನ್ನ ಮಾಡಲಾಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಯುವಕರು, ರೈತರು, ನಾವು ವಿನಂತಿ ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡು ಹಾಗೂ ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿ ಏನು ಮಾಡ್ಕೋತೇವೆ ಅಂತಂದ್ರೆ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಮಹಿಳಾ ಅಧ್ಯಕ್ಷನಾಗಿ ರಾಜ್ಯವನ್ನು ಸುತ್ತಾಡಿದ್ದಾರೆ. ಅದರ ಜೊತೆಗೆ ಈ ಜಿಲ್ಲೆಯ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಹಳ್ಳಿ ನಮ್ಮ ಸುಮಾರು 800 ಹಳ್ಳಿ, ನಮ್ಮದು ಬೆಳಗಾವಿ ಜಿಲ್ಲೆ ಸುಮಾರು 4 ಜಿಲ್ಲೆ ಆಗುವಂಥ ಒಂದು ದೊಡ್ಡ ಜಿಲ್ಲೆ ಇದು ರೆವಿನ್ಯೂ ಇರ್ಬೋದು, ಜನಸಂಖ್ಯೆಯಲ್ಲಿರ್ಬೋದು, MLAಗಳಲ್ಲಿರ್ಬೋದು, ಅದೇ ಥರ MP ಗಳಲ್ಲಿರ್ಬೋದು, 4 ಜಿಲ್ಲೆ ಆಗುವಂಥ ಒಂದು ಇದು ನಮ್ಮ ಬೆಳಗಾವಿ ಜಿಲ್ಲೆ. ಆದ್ದರಿಂದ ಈಗಾಗಲೇ ನಿಮ್ಮದು ಟೈಮ್ ಎಲ್ಲ ಮುಗಿದಿದೆ. ಈಗ ನೀವು ಇನ್ನೂವರೆಗೂ ನಮಗೆ ಫಸ್ಟ್ ಇದ್ರಾಗೂ ಕೊಡಲಿಲ್ಲ, ಸೆಕೆಂಡ್ ಲಿಸ್ಟ್ನಾಗೂ ಬರಲಿಲ್ಲ. ಆದ್ದರಿಂದ ಉಳಿದಿದ್ದು ಒಂದು ಸ್ಥಾನದ ಮಹಿಳೆಯರಿಗೆ ಅನ್ಯಾಯ ಆಗುವಂಥ ಮಾತನ್ನು ಈ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ. ಈ ರಾಜ್ಯವನ್ನು ಸುತ್ತಾಡಿದಂಥ ಮಹಿಳೆ ಅನೇಕ ಮಹಿಳೆಯರಿದ್ದಾರೆ, ನಮ್ಮ ಸಹೋದರರು ಇದ್ದಾರೆ, ಇಲ್ಲ ಅನ್ನಂಗಿಲ್ಲ ನಾವು. ಅದರ ಜೊತೆಗೆ ಈ ರಾಜ್ಯವನ್ನು ಸುತ್ತಾಡಿದಂಥ ಮಹಿಳೆ ಈ ಜಿಲ್ಲೆಯನ್ನು ಅನೇಕ ಕಾಂಗ್ರೆಸ್ ಶಾಸಕರು ಆರಿಸಿ ಬರಲಿಕ್ಕೆ ಮುನಿಗೆ ಹೋಗುವಂಥ ಸಮಯದಲ್ಲಿ ಆರಿಸಿ ಬರಲಿಕ್ಕೆ ನಮ್ಮ ಜಾರಕಿಹೊಳಿ ಕುಟುಂಬ ಇರ್ಬೋದು, ನಮ್ಮ ಸೌದಿ ಕುಟುಂಬ ಇರ್ಬೋದು, ಅದೇ ಥರನಾಗಿ ನಮ್ಮ ಕೌಜಲ್ಗಿ ಕುಟುಂಬ ಇರ್ಬೋದು, ಪಟ್ಟಣ್ ಇರ್ಬೋದು, ಆಸಿಫ್ ಸೇಠ್ ಅವ್ರು ಇರ್ಬೋದು, ಅವರ ಜೊತೆಗೆ ಹುಕ್ಕೇರಿ ಅವ್ರು ಇರ್ಬೋದು, ಅವರ ಜೊತೆಗೆ ಹೆಗಲು ಕೊಟ್ಟು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರವನ್ನು ಜಿಲ್ಲೆಯನ್ನು ಸುತ್ತ